ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿ ಅನು ಮಾತಾಡ್ತಾ ಇದ್ದೀನಿ. 3 ದಿನ ಮುಂಚೆನೇ ವೀಡಿಯೋ ಮಾಡಿದ್ವಿ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಜ್ಜಿ ಮಾರ್ಕೆಟ್ಗೆ ಹೋಗಿ ಹೂಗಳನ್ನ ತಂದಿದ್ದಾರೆ. ಸೇವಂತಿ ಹೂವು, ರೋಸ್ ಹೂವು, ತುಳಸಿ. ನಾಳೆ ಶನಿವಾರ ಆಗಿರೋದ್ರಿಂದ ತುಳಸಿ ಬೇಕೇ ಬೇಕು ಪೂಜೆಗೆ, ಅದಕ್ಕೆ ತುಳಸಿ ತಂದಿದ್ದಾರೆ. ಆಲ್ರೆಡಿ ಹೂವು ನಮ್ಮ ಅಕ್ಕ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಜ್ಜಿ ದಾರ ರೆಡಿ ಮಾಡ್ತಾ ಇದ್ದಾರೆ. ಅಜ್ಜಿ ಹಾಯ್. ಇವರೇ ನಮ್ಮ ಅಜ್ಜಿ. ಮಾರ್ಕೆಟ್ಗೆ ಹೋಗಿ ಎಲ್ಲ ಥರ ಹೂಗಳನ್ನ ತೊಗೊಬಂದಿದ್ದಾರೆ. ಅಕ್ಕ ಹೂನ ಕಟ್ತಾ ಇದ್ದಾರೆ. ಹಾಯ್ ಅಕ್ಕ. ಹಾಯ್. ಹೂವು ಕಟ್ಟೋಕ್ಕೆ ಜಾಸ್ತಿ ಹೊತ್ತಾಗುತ್ತಾ ಅಕ್ಕ? ಏನೋ ಕೇಳಬೇಕು ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮನ್ನ. ಏನು ಬೇಕಪ್ಪ? ನಂಗೆ ಇವತ್ತು ಏನೋ ಸ್ವೀಟ್ ಮಾಡಿಕೊಡಿ, ಸ್ವೀಟ್ ತಿನ್ಬೇಕಂತ ಆಸೆ ಆಗಿಬಿಟ್ಟಿದೆ. ಹೌದಾ? ಒಂದು 1/4 ಗಂಟೆ ಆಗುತ್ತೆ ಹೂವು ಕಟ್ಟೋದು. ಓಕೆ. 1/2 ಗಂಟೆ ಆದಮೇಲೆ ಸ್ವೀಟಿಗೆ ಸ್ಪೆಷಲ್ ಸ್ವೀಟ್ ಮಾಡ್ಕೊಡ್ತೀನಿ. ಓಕೆ, ಇವತ್ತು ಸ್ಪೆಷಲ್ ಸ್ವೀಟ್ ಅಂತ ಹೇಳ್ತಾ ಇದ್ದಾರೆ. 1/4 ಗಂಟೆ ಅಂತ ಹೇಳಿದ್ದಾರೆ. 1/4 ಗಂಟೆ ಬಿಟ್ಟು ಮತ್ತೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಷ್ಟರಲ್ಲಿ ಹೂವು ಹೇಗೆ ಕಟ್ಟಿದ್ದಾರೆ ಏನು ಅಂತಲೂ ತೋರಿಸ್ತೀನಿ, ಯಾವ ಸ್ಪೆಷಲ್ ಸ್ವೀಟ್ ಮಾಡ್ತೀವಿ ಅಂತಲೂ ತೋರಿಸ್ತೀನಿ. ಅಲ್ಲಿವರೆಗೂ ಎಲ್ಲರೂ ವೆಯ್ಟ್ ಮಾಡ್ತೀರಿ. ಹೂವು ಕಟ್ತಾರವ್ರನ್ನ ಬಿಟ್ಟು ಎಳ್ಕೊ ಬಂದಿದ್ದೀನಿ, ಈಗಲೇ ಬೇಕು ಅಂತೇಳಿ. ಬಿಕಾಸ್ ಸ್ಪೆಷಲ್ ಸ್ವೀಟ್ ಅಂತ ಹೇಳಿದ್ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಇದ್ದೇ ಇರುತ್ತಲ್ವ. ಅಕ್ಕ ಏನು ಮಾಡ್ತಾ ಇದ್ದೀರಾ? ನೀನು ಚಿಕ್ಕ ವಯಸ್ಸಲ್ಲಿ ತಿಂದಿರೋ ಸ್ವೀಟ್ ಮಾಡ್ಕೊಡೋಣ ಅಂದರೆ ಮಾಡ್ತಾ ಇದ್ದೀನಿ. ನೀನು ಏನು ಸ್ವೀಟ್ ಮಾಡ್ತೀಯ ಅಂತ ನೀನೇ ಗೆಸ್ ಮಾಡಿ ಹೇಳು. ನಾನು ಗೆಸ್ ಮಾಡಬೇಕಾ? ಚಿಕ್ಕ ವಯಸ್ಸಲ್ಲಿ ತಿಂದಿ ಸ್ವೀಟು ಅಂದರೆ ಯಾವ ಥರ ಅಕ್ಕ? ನೀನು ಅದನ್ನು ಚಿಕ್ಕ ವಯಸ್ಸಲ್ಲಿ 1 ರೂಪಾಯಿಗೆ 2, 1 ರೂಪಾಯಿಗೆ 1 ಆ ಥರ ತಿಂದಿರ್ತೀಯ. ಓಕೆ, 1 ರೂಪಾಯಿಗೆ 2, 1 ರೂಪಾಯಿಗೆ 4 ಈ ಥರ ತಿಂದಿರೋ ಸ್ವೀಟ್ಸು ಯಾವುದು ಅಂತ ನೋಡೋಣ. ಈ ಸ್ವೀಟ್ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀರಾ ಅಕ್ಕ? 1 ಕಪ್ ಮೈದಾ. ಓಕೆ, ಮೈದಾ ಹಿಟ್ಟು 1 ಕಪ್ಪು. ಅರ್ಧ ಕಪ್ ಸಕ್ಕರೆ. ಸಕ್ಕರೆ ಅರ್ಧ ಕಪ್ಪು. ತುಪ್ಪ 4 ಟೇಬಲ್ ಸ್ಪೂನ್. 4 ಟೇಬಲ್ ಸ್ಪೂನ್ ತುಪ್ಪ. ಓಕೆ, ಈಗ ಏಲಕ್ಕಿ. ಓಕೆ, ಏಲಕ್ಕಿ ಕೂಡ 4 ತೊಗೊಂಡಿದ್ದೀವಿ. ಸೊ 1 ಕಪ್ಪಷ್ಟು 1 ಬೌಲಷ್ಟು ಮೈದಾ ಹಿಟ್ಟು, ಸಕ್ಕರೆ 4, ಏಲಕ್ಕಿ ಆ್ಯಂಡ್ ತುಪ್ಪ, ಮನೇಲೇ ಮಾಡಿರೋವಂಥ ತುಪ್ಪ. ಇಷ್ಟು 4 ಟೇಬಲ್ ಸ್ಪೂನ್ ತೊಗೊಂಡಿದ್ದಾರೆ. ಏನು ಮಾಡ್ತಾರೆ ಅಂತ ಹೇಳಿ ನೋಡೋಣ. ನೀವು ಕಂಡುಹಿಡೀರಿ, ನೋಡೋಣ ಯಾವ ಥರ ಸ್ವೀಟು ಏನು ಅಂತ ಹೇಳಿ. ಸ್ಟಾರ್ಟ್. ನೆಕ್ಸ್ಟ್ ಏನು ಮಾಡಬೇಕಕ್ಕ? ಏನು ಮಾಡ್ತಾಯಿದ್ದೀರಾ ಅಕ್ಕ ಈಗ? ಸಕ್ಕರೆ ಇತ್ತಲ್ಲ, ಅದನ್ನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಓಕೆ, ಫುಲ್ ಸಕ್ಕರೆನಾ? ಫುಲ್ ಸಕ್ಕರೆ. ಮತ್ತೆ ಏಲಕ್ಕಿ ಇತ್ತಲ್ಲ, ಅದನ್ನ ಸಿಪ್ಪೆ ತೆಗೆದು ಬೀಜ ಮಾತ್ರ ಇದೆಯಲ್ಲ ಅದನ್ನ ಮಾತ್ರ ರುಬ್ಕೊಂತೀನಿ. ಓಕೆ, ಸಿಪ್ಪೆ ಹಾಕಿದ್ರೆ ಟೇಸ್ಟ್ ಇರಲ್ವಾ? ಟೇಸ್ಟ್ ಇರುತ್ತೆ, ಅದು ಬಾಯಿಗೆ ಹಂಗೆ ಸಿಪ್ಪೆನೇ ಸಿಗುತ್ತೆ. ಅದಕ್ಕೋಸ್ಕರ ಈ ಥರ ಬೀಜ ಹಾಕಿದ್ರೆ ಆ ಫ್ಲೇವರು ಗೊತ್ತಾಗುತ್ತೆ. ಓಕೆ, ನೋಡ್ತಾ ಇದ್ದೀರಾ, ಜಸ್ಟ್ ಈಗ ಬರೀ ಸಕ್ಕರೆ ಮತ್ತು ಏಲಕ್ಕಿ ಕಾಯಿ, ಒಳಗಡೆ ಏಲಕ್ಕಿದು ಕಾಯಿ ಇರುತ್ತೆ ಅಲ್ವಾ? ಸೊ ಇದನ್ನು ಮಾತ್ರ ಹಾಕೊಂಡು ಇವರು ಕಂಪ್ಲೀಟ್ ನುಣ್ಣಗೆ ಪೇಸ್ಟ್ ಮಾಡ್ತೀರಾ ಅಥವಾ ಯಾವ ಥರ? ಪೌಡರ್ ಅಷ್ಟೇ, ಜಸ್ಟ್ ಪೌಡರ್ ಮಾಡಿದ್ರೆ ಸಾಕು. ಪೌಡರ್ ಆದರೆ ಸಾಕು. ಓಕೆ, ಸೊ ನೋಡೋಣ ಹೇಗೆ ಮಾಡ್ತಾರೆ ಅಂತ ಹೇಳಿ. ಸೂಪರ್. ಇನ್ನೂ ಸ್ವಲ್ಪ ಪುಡಿ ಆಗಬೇಕಾ ಅಕ್ಕ ಅಥವಾ ಹೇಗೆ? ಸಾಕಪ್ಪ, ಇಷ್ಟಾದರೆ ಸಾಕು. ಬಿಸಿಗೆ ಕರಗುತ್ತಲ್ವಾ, ಇಷ್ಟಿದ್ರೆ ಸಾಕು. ಸೊ ಬಿಸಿಗೆ ಕರಗುತ್ತಂತೆ, ಅದರಿಂದ ಇಷ್ಟಿದ್ರೆ ಸಾಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ಅಕ್ಕ ಸ್ವೀಟ್ ಮಾಡ್ತೀನಿ ಅಂತ ಹೇಳಿ ಕಡಾಯಿ ಬೇರೆ ಇಡ್ತಾ ಇದ್ದಾರೆ. ಸೊ ಕಡಾಯಿಗೆ ಇವಾಗ ಏನಾಗ್ತಾ ಇದ್ದೀರಾ ಅಕ್ಕ? 4 ಸ್ಪೂನ್ ತುಪ್ಪ ಹಾಕ್ತೀನಿ. ಓಕೆ, 4 ಇಲ್ಲ 2 ಆದರೂ ಸಾಕು. ಓಕೆ. ಸೊ ದೊಡ್ಡ ಟೇಬಲ್ ಸ್ಪೂನ್ ಆಗಿರೋದ್ರಿಂದ 2 ಹಾಕ್ಕೊಂಡಿದ್ದೀವಿ. ಚಿಕ್ಕದಾದರೆ 4 ಹಾಕ್ಕೊಳ್ಳಿ. ನಿಮಗೆ ತುಪ್ಪ ಫ್ಲೇವರ್ ಬೇಕು ಅಂತಂದರೆ ತುಪ್ಪ ಜಾಸ್ತಿ ಬೇಕು ಅಂದರೆ ಹಾಕ್ಕೋಬೋದಲ್ವಾ? ಓಕೆ, ನೆಕ್ಸ್ಟ್ ತುಪ್ಪ ಕಾಯಬೇಕಲ್ವಾ? ತುಪ್ಪ ಸ್ವಲ್ಪ ಕರಗಬೇಕು. ಓಕೆ, ತುಪ್ಪ ಕರಗ್ತಾ ಇದೆ ಆಲ್ರೆಡಿ. ಸೊ ಈಗ ಇದಕ್ಕೆ ಏನು ಆ್ಯಡ್ ಮಾಡ್ಕೊಳ್ತೀವಿ ನಾವು? ಮೈದಾ ಹಿಟ್ಟಿದೆಯಲ್ಲ, ಅದನ್ನು ಹುರ್ಕೊಬೇಕು. ತುಪ್ಪದಲ್ಲಿ ಮೈದಾ ಹಿಟ್ಟನ್ನ ಹುರ್ಕೋಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ತೀರಾ ಕೆಂಬಣ್ಣನ ಅಥವಾ ಸುಮ್ಮನೆ ಬಿಸಿ ಮಾಡ್ಕೊಂಡ್ರೆ ಸಾಕಾ? ಒಂದು 5 ಮಿನಿಟ್ಸ್, 6 ಮಿನಿಟ್ಸ್ ಹುರ್ಕೊಬೇಕು. ಓಕೆ, 5 ರಿಂದ 6 ನಿಮಿಷ ಮೈದಾ ಹಿಟ್ಟನ್ನ ತುಪ್ಪದಲ್ಲಿ ಹುರ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೇಗೆ ಹುರ್ಕೋತಾರೆ ಅಂತ ಹೇಳಿ. ಉರಿ ಜಾಸ್ತಿ ಇರಬಾರ್ದು. ಓಕೆ, ಅಂದರೆ ಕಮ್ಮಿ ಫ್ಲೇಮು. ಹೌದು, ಮೀಡಿಯಂ ಫ್ಲೇಮ್ ಇರಬೇಕು. ಅಥವಾ ಸಿಮ್ಗೂ ಹಾಕೋದು ಬೇಡ, ಜಾಸ್ತಿನೂ ಬೇಡ, ಮೀಡಿಯಂ ಫ್ಲೇಮಲ್ಲಿ. ಸೊ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಕಂಪ್ಲೀಟಾಗಿ ಹುರ್ಕೋಬೇಕಾಗುತ್ತೆ. ಯಾವುದೇ ರೀತಿ ಅಂತ ಆ ರೌಂಡ್ ಇದೆಯಲ್ವಾ, ಅದು ಕೂಡ ಇರಬಾರ್ದು ಅಲ್ವಾ ಅಕ್ಕ? ಸೊ ಈಗ ಕಂಪ್ಲೀಟಾಗಿ ಅದನ್ನು ಕೂಡ ಪೌಡ್ರ್ ಮಾಡ್ತಾರೆ. ಅಕ್ಕ ಮೈದಾ ಹಿಟ್ಟು ಹುರಿಯೋಷ್ಟರಲ್ಲಿ ಅಜ್ಜಿಗೆ ಕೆಲಸ ಕೊಟ್ಟು ಹೋಗ್ಬಿಟ್ಟಿದ್ದೀವಿ. ಅಜ್ಜಿ ನೀವೇ ಕಟ್ಟಿ ಹೂವನ ಅಂತ ಹೇಳಿ. ಸೊ ನೋಡಿ, ಆಲ್ರೆಡಿ ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ, ಎಷ್ಟು ದಪ್ಪ ಇದೆ ಹೂವು.
ನಾವೇನ ಅಪ್ಪಿತಪ್ಪಿ ಒಂದು ಮೊಳ ಹೂವು ಕೊಡಿ ಅಂತ ಕೇಳಕ್ಕೆ ಹೋದರೂ ಕೂಡ ಇಷ್ಟು ದಪ್ಪ ಕಟ್ಟಿರೋದಿಲ್ಲ. ಅದರಿಂದ ನಾವು ಮನೆಯಲ್ಲೇ ಹೂವನ್ನು ಸಹ ಕಟ್ತೀವಿ. ಸೊ ಅಕ್ಕ, ಮೈದಾ ಹಿಟ್ಟು ಹುರಿದಿದ್ದಾಗಿದೆಯಾ? ಹುರಿತಾ ಇದ್ದೀನಪ್ಪ. ಬಿಕಾಸ್ ಇನ್ನೂ 5 ನಿಮಿಷ ಆಗಿಲ್ಲ. ಅದರಿಂದ ನೋಡಿ ಕಂಪ್ಲೀಟಾಗಿ ಹೇಗೆ ಹುರ್ಕೊಳ್ತಾ ಇದ್ದಾರೆ ಅಂತ. ಫ್ಲೇವರ್ ಬರಬೇಕು. ಸೊ ಸ್ಮೆಲ್ ಆಲ್ರೆಡಿ ನನಗೆ ಬರ್ತಾ ಇದೆ. ಮೈದಾ ಹಿಟ್ಟು ಹುರಿತಾ ಇರೋದು ಘಮ್ ಅಂತೇಳಿ ಆ ತುಪ್ಪದಲ್ಲಿ ರೋಸ್ಟ್ ಆಗ್ತಾ ಇರೋದಕ್ಕೆ. ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದರೆ, ಸೊ ಮತ್ತೆ ಎಕ್ಸ್ಟ್ರಾ ತುಪ್ಪ ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು. ಸೊ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದಾರೆ ಈಗ ತುಪ್ಪನ. ಈ ಸ್ವೀಟ್ ಎಲ್ಲ ಚಿಕ್ಕದ್ರಲ್ಲಿ ನಾವೆಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ವಿ. ಈಗಿನ ಮಕ್ಕಳಿಗೆ ಇದೇನು ಸ್ವೀಟ್ ಅಂತಲೇ ಗೊತ್ತಿಲ್ಲ. ಓಕೆ, ಆಗಿದೆ. ಶರಣ್ಯ ಇವತ್ತು ನನ್ನ ತಂಗಿ ಬಂದಾಗ ಈ ಸ್ವೀಟ್ ಕೊಟ್ಟು ಯಾವ ಸ್ವೀಟು ಅಂತ ಅವಳು ಕಂಡುಹಿಡಿತಾಳೆ ನೋಡೋಣ. ಬಿಕಾಸ್ ನಾನೇ ಸ್ಮೆಲ್ಲಲ್ಲಿ ಅನಿಸ್ತಾ ಇದೆ ಕೆಲವೊಂದು ಸ್ವೀಟ್ಗಳು ಮೈಂಡಿಗೆ ಬರ್ತಾ ಇದೆ, ಬಟ್ ಅಲ್ಲ ಅನಿಸುತ್ತೆ. ತಿಂದ್ಬಿಟ್ಟೆ ಹೇಳೋಣ. ಸುಮ್ಮನೆ ಯಾವುದ್ಯಾವುದೋ ಹೆಸರಿದ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ಆಗಲೇ ಪುಡಿ ಥರ ಇತ್ತು, ಇದೇನಕ್ಕ ಇವಾಗ ಆಲ್ರೆಡಿ ಗೊಜ್ಜು ಥರ ಆಗಿಬಿಟ್ಟಿದೆ. ತುಪ್ಪ ಬಿಟ್ಕೊಳ್ಳುತ್ತಪ್ಪ, ಅದು ತುಪ್ಪ ಅಂಶ, ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಓಕೆ, ಇನ್ನೊಂದು 2 ನಿಮಿಷ ಹುರಿದ್ರೆ ಸ್ವೀಟ್ ಸಾಕು. ಹೌದು, ಸೂಪರ್ ಅಲ್ಲ. 2 ನಿಮಿಷದಲ್ಲಿ ಸ್ವೀಟ್ ರೆಡಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ತುಂಬ ಈಸಿ. ಬರೀ ತುಪ್ಪ ಮೈದಾ ಹಿಟ್ಟನ್ನ ಚೆನ್ನಾಗಿ ಹುರ್ಕೋತಾ ಇದ್ದಾರೆ. ಇದಕ್ಕೆ ಸಕ್ಕರೆ ಪುಡಿ ಸೇರಿಸ್ಬೇಕು ಅನಿಸುತ್ತೆ. ನೋಡೋಣ ರೀ ನೆಕ್ಸ್ಟ್ ಏನು ಮಾಡ್ತಾರೆ ಅಂಥೇಳಿ. ಸೊ ಆಲ್ರೆಡಿ ತುಪ್ಪ ಬಿಟ್ಕೊಂಡು ಕಂಪ್ಲೀಟಾಗಿದು ಒಂಥರ ಪೇಸ್ಟು ಅಲ್ಲ, ಆ ಕಡೆ ನೀರಂಗೂ ಇಲ್ಲ, ಗಟ್ಟಿನೂ ಇಲ್ಲ, ಆ ಥರ ಟೈಪಲ್ಲಿ ಆಗಿದೆ. ನೋಡೋಣ ನೆಕ್ಸ್ಟ್ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಆಗಬೇಕು ಅಂದರೆ ಕಲರು ಚೇಂಜಸ್ ಆಗುತ್ತೆ ನೋಡಿ. ಓಕೆ, ಕಲರ್ ವೈಟ್ ಇದ್ದಿದ್ದು ಒಂಥರ ಕ್ರೀಮ್ ಕಲರ್ ಆಗಿದೆ. ಹೌದು. ಸೊ ನೋಡ್ತಾ ಇರ್ಬೋದು ನೀವು, ವೈಟ್ ಇಲ್ಲ, ಇವಾಗ ಕಂಪ್ಲೀಟ್ ಆಗಿ ಕ್ರೀಮ್ ಕಲರ್ ಆಗ್ತಾ ಇದೆ. ಸೂಪರ್, ಸ್ಮೆಲ್ ಮಾತ್ರ ಸಕ್ಕದಾಗಿ ಬರ್ತಾ ಇದೆ. ಏನೋ ಹೊಸದಾಗಿ ಮಾಡ್ತೀನಿ ಅಂತ ಹೇಳಿ ಅಕ್ಕ ಒಳ್ಳೆ ಸ್ಮೆಲ್ ತರಿಸ್ತಾ ಇದ್ದೀರಾ. ತಿಂದು ನೋಡ್ಬಿಟ್ಟು ಯಾವ ಥರ ಇದೆ ಅಂತ ಹೇಳಿ. ಪಕ್ಕ ನಾನಂತೂ ತಿನ್ನಕ್ಕೆ ರೆಡಿಯಾಗಿದ್ದೀನಿ. ನೋಡೋಣ. ಸೊ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು, ಬಿಡೋ ಹಾಗಿಲ್ಲ, ಹೊತ್ಸೋ ಹಾಗಿಲ್ಲ, ಅಂದರೆ ಸೀದ್ಸೋ ಹಾಗಿಲ್ಲ, ಕೈ ಆಡಿಸ್ತಾನೆ ಇರಬೇಕು. ಸೀದೋದ್ರೆ ಫ್ಲೇವರ್ ಹೋಗ್ಬಿಡುತ್ತೆ. ಹೌದು, ಆಲ್ಮೋಸ್ಟ್ ಒಂದು 5 ಮಿನಿಟ್ಸಿಂದ ಅಕ್ಕ ಕಂಪ್ಲೀಟಾಗಿ ಅದನ್ನು ಫ್ರೈ ಮಾಡ್ತಾನೆ ಇದ್ದಾರೆ, ಸ್ಟಾಪೇ ಮಾಡಿಲ್ಲ. ಸೊ ನೋಡ್ತಾ ಇದ್ದೀರಾ ಹೇಗೆ ಬಂದಿದೆ ಅಂತ ಹೇಳಿ. ಆಲ್ರೆಡಿ ಸ್ವಲ್ಪ ಆಗಿದೆ ಅಂತ ಅನ್ನಿಸ್ತಾ ಇರ್ಬೋದು. ನಾವು ಸ್ವೀಟ್ ಕಮ್ಮಿನೇ ಸ್ವಲ್ಪ ತಿನ್ನೋದು. ಇದರೊಂದು ಎಷ್ಟು ಪೀಸ್ ಆಗ್ಬೋದು ಅಕ್ಕ ನೀವು ಹೇಳೋ ಪ್ರಕಾರ? ಇದರಲ್ಲಿ ಒಂದು 10 ಪೀಸ್ ಆಗುತ್ತೆ. 10 ಆಗುತ್ತಾ? ಪೀಸ್ ಆಗುತ್ತೆ, ಸಾಕು ಅಷ್ಟೇ. ಸೊ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಮುಗಿತಾ ಅಕ್ಕ? ಹಾಂ, ಮುಗಿದಪ್ಪ. ಈಗೇನು ಮಾಡೋದು? ಇವಾಗ ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡಬೇಕು. ಸೊ ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೋತಾ ಇದ್ದಾರೆ. ಅಕ್ಕ ನೀವು ಇದಕ್ಕೆ ಸಕ್ಕರೆನೇ ಹಾಕ್ಕೊಳ್ಳಿಲ್ಲ? ಸಕ್ಕರೆ ಇವಾಗ ಹಾಕೋತೀನಿ. ಓಕೆ ಓಕೆ, ಈಗ ಮಿಕ್ಸ್ ಮಾಡಿ ಪ್ಲೇಟ್ಗೆ ಹಾಕೊಳ್ಳೋದು. ಸೊ ಕಂಪ್ಲೀಟಾಗಿ ಬಾಣಲಿಲಿ ಏನೂ ಬಿಟ್ಟಿಲ್ಲ, ಎಲ್ಲ ಕ್ಲೀನಾಗಿ ತೊಗೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಆರಬೇಕು ಇದು ಅಲ್ವಾ? ಹೌದು. ಆರಿದೆ. ಇವಾಗ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಸಕ್ಕರೆ, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಮಿಕ್ಸ್ ಮಾಡಿಕೊಂಡು ಕೈಲೇ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಈಗ ನಾವು ಇದಕ್ಕೆ ಆರಿದೆ, ತುಂಬಾ ಆರಿಲ್ಲ, ಉಗುರು ಬೆಚ್ಚಗೆ ಬಿಸಿ ಇದೆ. ಹೌದು. ಇದಕ್ಕೇನೆ ಇವಾಗ ನಾವು ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಕಂಪ್ಲೀಟಾಗಿ ಸಾಫ್ಟಾಗಿ. ಸೊ ನೋಡ್ತಾ ಇದ್ದೀರಾ ಹೇಗೆ ಕ್ಲೀನಾಗಿ ಮಿತ್ಕೋತಾ ಇದ್ದಾರೆ, ಅಥವಾ ಅದನ್ನು ಸ್ಮ್ಯಾಶ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಿಂಗೆ ತೋರಿಸ್ತಾ ಇದ್ದಾರೆ ನೋಡಿ. ಕೈಗೊಂಚೂರು ಅಂಟ್ಕೋಬಾರ್ದು, ಈ ರೀತಿ ಆಗಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಇದೇ ಪ್ಲೇಟಿಗೆ ಸೈಡಿಗೆ ಮಾಡ್ಬಿಟ್ಟು ಕಲಿಸ್ಲಾ? ಇದೇನೋ ಮಾಡ್ತಾ ಇದ್ದೀರಾ ಅಕ್ಕ ಹೊಸ ಡೆಕೋರೇಷನ್ನು? ಈ ಕಲಿಸ್ಕೊಂಡಿರೋದನ್ನೆಲ್ಲ ಇದಕ್ಕೆ ಹಾಕಿ ಕಟ್ ಮಾಡೋದು ಬೇಕಲ್ವಾ, ಕೆಳಗಡೆ ಅಂಟ್ಕೋಬಾರ್ದು ಅಂದ್ಬಿಟ್ಟು ಈ ಥರ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಕಲಿಸಿರೋದನ್ನ ಇದ್ರೊಳಗಡೆ ಹಾಕ್ಬೇಕು. ಇವಾಗ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಓಕೆ ಈ ಥರ ಮಾಡ್ಕೋಬೇಕು.
ಎಷ್ಟು ಸಾಫ್ಟಾಗಿ ಎಷ್ಟು ನೈಸ್ ಅನ್ನಿಸ್ತಾ ಇದೆ. ಮುಟ್ತಾ ಇದ್ರೆ ಕೈಗೆ ಅಂಟ್ತಾ ಇಲ್ಲ. ಅವ್ರ ಕೈಯಲ್ಲಿ ಇದೆ ಅದಕ್ಕೆ ಹಂಗೆ ಅನಿಸುತ್ತೆ. ಬಟ್ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಅಂಟೋದೇ ಇಲ್ಲ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಮೆಲ್ಲಲ್ಲಿ ಒಂಥರ ಏನೋ ಹೊಸ ಫೀಲ್ ಕೊಡ್ತಾ ಇದೆ. ಏನೋ ಆಸೆ ಆಗ್ತಾಯಿದೆ, ನೋಡೋಣ ಯಾವ ಸ್ವೀಟು ಅಂತ. ಕೇಕ್ ಕಟ್ಟಿಂಗ್ ಥರ ಇದನ್ನ ಇವಾಗ ಆರಕ್ಕೆ ಬಿಟ್ಟಿದ್ರು ಸ್ವಲ್ಪ ಹೊತ್ತು. ಸೊ ಕಟ್ ಮಾಡ್ತಿದ್ದಾರೆ. ಹ್ಯಾಪಿ ಬರ್ತ್ಡೇ ಅಕ್ಕ. ಸೊ ಕ್ಲೀನಾಗಿ ಸಾಫ್ಟಾಗಿ ಕಟ್ ಆಗ್ತಾ ಇದೆ. ನಮ್ಮ ಅಕ್ಕ ಲೈನ್ ಹಾಕೋದ್ರಲ್ಲಿ ಎಡೋಗ್ಬಿಟ್ರಪ್ಪ. ಕಟಿಂಗ್ಸ್ ಆಗಿದೆ. ಈಗ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಬಾದಾಮಿ ಅಲ್ಲ, ಬಾದಾಮಿನ ಜೋಡಿಸ್ತಾ ಇದ್ದೀವಿ. ಚೆನ್ನಾಗಿ ಕಾಣ್ತಿದ್ಯಾ? ಸಕ್ಕದಾಗಿ ಕಾಣ್ತಿದೆ. ನೋಡೋಕ್ಕಂತೂ ಸಾಫ್ಟ್ ಆಗಿದೆ. ಇದು ಇನ್ನೂ ಆರಬೇಕು ಅಂತ ಹೇಳ್ತಾ ಇದ್ದೀರಾ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಲ್ಲ ಅನ್ನೋದೇ ಒಂದು ಚಿಂತೆ. ಸೊ ಕಂಪ್ಲೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ. ಟೇಸ್ಟ್ ನೋಡಿಬಿಡವ, ಕುಡಿಯೋಕೆ ಒಂಚೂರು ಟೇಸ್ಟ್ ನೋಡೋಣ. ಆಸೆ ಬರ್ಸ್ಬಿಟ್ಟಿದ್ದೀರಾ. ಹೇಗಿದೆ ನೋಡ್ಬಿಟ್ಟು ಹೇಳಪ್ಪ. ಫಸ್ಟ್ ಇದನ್ನು ಕಂಡುಹಿಡಿಬೇಕಲ್ವ ಏನು ಸ್ವೀಟು ಅಂತ. ಹಾಲ್ಕೋವಾ ಗೊತ್ತಾಯ್ತಾ? ಸೂಪರ್. ತುಂಬ ವರ್ಷಗಳಾಗಿತ್ತು ತಿಂದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಹೇಳ್ದಂಗೆ ₹1 2, ₹1 4 ಆ ಥರ ಸಿಗ್ತಾ ಇದ್ದು. ಈಗಂತೂ ಎಲ್ಲೂ ಸಿಗ್ತಿರ್ಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಟೇಸ್ಟು. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು. ಇನ್ನೊಂದು 4 ಪೀಸ್ ಒಬ್ಬಳೇ ತಿಂತೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ತಿನ್ನಿ. ಅಜ್ಜಿಗೆ ಹೂವು ಕಟ್ಟಕ್ಕೆ ಬಿಟ್ಟಿದ್ವಿ. ಅಜ್ಜಿಗೆ ಹೂವು ಕಟ್ಟಿದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ನಾವೆಲ್ಲ ಸೇರಿಕೊಂಡು. ಅಮ್ಮ ತಿನ್ಸಿದ್ರೆ ಮಗಳು ಬೇಡ ಅಂತಾಳೆ. ಮಗಳು ನಾನೇ ತಿಂತೀನಿ ಅಂತ ಹಠ ಬೇರೆ. ಏನೋ ಮಾಡಿರಿ. ಶರಣೆ ಕಣ್ಣಿಡಿ, ಇದು ನಮ್ಮ ಕಾಲ ಟೇಸ್ಟು ಸ್ವೀಟು ಏನು ಅಂತ ಹೇಳಿ. ಸೋಮ್ ಪಪ್ಡಿ ಥರ ಇದೆಯೇನೇ ಇದು. ಈಗಿನ ಮಕ್ಳಿಗೆ ಯಾವ ಸ್ವೀಟು ಅಂತಲೂ ಗೊತ್ತಾಗ್ತಿಲ್ಲ. ಎಸ್, ಹಾಲ್ಕೋವಾ ಚೆನ್ನಾಗಿದೆ. ಈಗ ತಾನೇ ಸ್ಕೂಲಿಂದ ಬಂದು ರೆಡಿ ಆಗ್ದಿರ ಹಂಗೆ ಕುತ್ಕೊಂಡು ಹಾಲ್ಕೋವಾ ಟೇಸ್ಟ್ ಮಾಡಿಬಿಟ್ಟು ಸೋಮ್ ಪಪ್ಡಿ ಅಂತ ಹೇಳಿರೋ ದೊಡ್ಡ ಪ್ರವೀಣೆ ನನ್ನ ತಂಗಿ. ಅಮ್ಮ ಹೆಂಗಿದೆ? ಸೂಪರ್. ಹೂವು ಕಟ್ಟಿದ್ದಾರೆ ಅಜ್ಜಿ ಆಲ್ರೆಡಿ. ನಾನು ಹೇಳ್ದಂಗೆ ನೋಡಿ ದಪ್ಪ ಕಟ್ತಾರೆ ಅಂತ ಹೇಳಿದೆ. ಎಷ್ಟು ದಪ್ಪ ಎಷ್ಟು ಚೆನ್ನಾಗಿದೆ. ಅವಳೇ ತೋರಿಸಿದಾಗ ಎಷ್ಟಿತ್ತು ಹೂವು. ಈಗ ಆಲ್ರೆಡಿ ಖಾಲಿ ಕೂಡ ಆಗೋಯ್ತು. ಸೊ ಒನ್ಸ್ ಎಲ್ರೂ ಮನೆಯಲ್ಲಿ ತಯಾರು ಮಾಡ್ಕೊಂಡು ತಿಂದು ಟೇಸ್ಟ್ ಹೇಗಿತ್ತು ಅಂತ ಹೇಳಿ.